ವೆಲ್ಕಮ್ ಟು ಕರ್ನಾಟಕ. ಇದು ನಮ್ಮ ಕರ್ನಾಟಕ. ಬಿಲ್ಲು ಇದೆಲ್ಲ ಒರಿಜಿನಲ್ ಬೇಕು ಇವರಿಗೆ. ಲೆಟ್ರು ಏನು ಕತೆ ಅಂತೆಲ್ಲ ಕೇಳ್ತಾರೆ. ಇವತ್ತು ನನ್ನ ಹತ್ರ ಬಿಲ್ಕಿನ ಭೂಮಿನ ಬಾಣಗಂಟಿ, ಫುಲ್ ಸೂರ್ಯಕಾಂತಿ. ಇವತ್ತು ಮಕ್ಕಳ ದಿನಾಚರಣೆ. ಹಾಗಾಗಿ ನನ್ನ ಮಕ್ಕಳು ಕಲಿತಿರುವಂಥ ಶಾಲೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಅದನ್ನು ಜಸ್ಟ್ ವಿಡಿಯೋ ಕಾಲಲ್ಲಿ ನೋಡಿದಾಗ ತುಂಬಾ ಖುಷಿಯಾಯಿತು. ಇವತ್ತಂತೂ ತುಂಬಾ ಖುಷಿ. ಅಂಥ ಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ಏನು ಗೇಮಲ್ಲಾಗಿರ್ಬೋದು, ಇಲ್ಲಾಂದರೆ ಇನ್ನೊಂದು ಯಾವುದಾದ್ರೂ ವಿಷಯದಲ್ಲಾಗಿರ್ಬೋದು, ನಮಗೆ ಸಿಕ್ಕಿಲ್ಲ, ನಮ್ಮ ಮಕ್ಕಳಿಗಾದ್ರೂ ಸಿಗಲಿ ಅಂತ ಹೇಳೋದು ಖುಷಿ ಅಷ್ಟೇ. ನಾವು ಮಾಡಿಲ್ಲ, ನಮ್ಮ ಮಕ್ಕಳಾದರೂ ಮಾಡಿದ್ರು. ಇದು ಹೊಳೆ ನರಸೀಪುರದ ಹತ್ರ ಒಂದು ಬ್ರಿಡ್ಜು. ಮೊದಲೆಲ್ಲ ಅಂಡರ್ಗ್ರೌಂಡಲ್ಲಿ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ. ಅಂದರೆ ಆವಾಗ ಈ ಬ್ರಿಡ್ಜ್ ಆಗಿರಲಿಲ್ಲ, ಇವಾಗ ಆಗಿದೆ ನೋಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಇದು ಇರ್ನ್ಯಾಲಕುಡದಿಂದ ಸ್ವಲ್ಪ ಮುಂದ್ಗಡೆ ನಾವು ಮಾಮೂಲಿಯಾಗಿ ಇದೇ ಪೆಟ್ರೋಲ್ ಪಂಪಲ್ಲಿ ಭಾರತಲ್ಲೇ ಡೀಸೆಲ್ ಹಾಕೋದು. ಆ ಕಡೆಯಿಂದ ಬರಬೇಕಾದ್ರೆ ಕೊಚ್ಚಿಲಿ ಇದೇ ಒಂದು ಮೈನ್ ಪಾಯಿಂಟ್. ಡೀಸೆಲ್ ಇಲ್ಲೇ ಡೀಸೆಲ್ ಹಾಕೋದು ನಾವು. ಅಂದರೆ ಇಲ್ಲಿ ಮಾತ್ರ ರೇಟು ತುಂಬಾ ಜಾಸ್ತಿ ನೋಡಿ. 94-90 ರೂಪಾಯಿ 90 ಪೈಸೆ. ಆದರೂ ಇಲ್ಲೇ ಹಾಕೋದು, ಯಾಕಂದರೆ ಮಾಮೂಲಿ ಹಾಕ್ತೀವಲ್ಲ. ಒಂದೊಂದು ಸಲ ನಮಗೆ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಡೀಸೆಲ್ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಡೀಸೆಲ್ ಫುಲ್ ಮಾಡಿದೆ. ಇಲ್ಲಿಗೆ 3 ಬೀಡಿಗೆ ಅಂತ ಹೇಳ್ತಾರೆ. ನಂದು ಲೋಡಾಗಿ ಬಂದು ಎರ್ನಾಕುಲದ ಪೆರ್ಮಾವಿಂದ ನೇರ ಬಿಟ್ಟು ಸೀದಾ ಬಂದು ಇದು 3 ಬೀಡಿಗೆ ಪೈನಾಪಲ್ ಗಾಡಿ. ಮುಂಬೈಗಾಗಿರಬೇಕು ಪೈನಾಪಲ್ ಲೋಡ್ ಆಗಿರೋದು. ವಿಷಯ ಏನಾದರೆ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ. ಏನೋ ಕಟ್ಟಿದಾಗ ಆಗೋದು, ಜ್ವರ ಎಲ್ಲ ಆ ಥರ ಆಗಿದೆ ಇವತ್ತು. ನಿನ್ನೆ ರಾತ್ರಿ ಸುರ ಇದೆ. ತಲೆ ನೋವು ಅಂದರೆ ತುಂಬಾ ತಲೆನೋವು, ತುಂಬಾ ಕಷ್ಟ ಆಗ್ತದೆ. ಅದು ಹೋಗ್ತಾನೆ ರೋಡ್ ಐತಲ್ಲ ಗಾಡಿ, ನೋಡ ಆದಷ್ಟು ಹೋಗ, ಆಮೇಲೆ ಬೆಳಿಗ್ಗೆ ನೋಡ. ಇದು ವಯನಾಡು ಫಸ್ಟ್ ಟರ್ನ್. ವಯನಾಡು ಘಾಟಿ ಇದೆಯಲ್ಲ, ಫಸ್ಟ್ ಟರ್ನ್ ನೋಡಿ. ಫಸ್ಟ್ ಟರ್ನ್ ಅಂದರೆ ಮೇಲ್ಗಡೆ ಕಟ್ ಮಾಡ್ತೀವಲ್ಲ, ಗಂಟೆ 3 ಆಗ್ತಾ ಬಂತು. ಮಾತಾಡೋಕ್ಕಾಗ್ತಾ ಇಲ್ಲ. ಅಂದರೆ ಗಂಟಲು ನೋವು, ಮೂಗು ಕಟ್ಟೋದು ಏನೋ ಒಂಥರ ಆಗ್ತಾಯಿದೆ. ನಿದ್ದೆ ಬೇರೆ ಬರ್ತಾಯಿತ್ತು. ಒಂದು ಟೀ ಎಲ್ಲ ಕುಡಿದು ಘಾಟ್ ಸೆಕ್ಷನ್ ಒಂದು ಹತ್ತಿಸಿ ಆಮೇಲೆ ಬೇಕಾದ್ರೆ ನಿದ್ದೆ ಮಾಡೋಣ ಅಂತೇಳಿ. ಯಾಕಂದರೆ ಆಗ್ಲೂ ತುಂಬಾ ಟ್ರಾಫಿಕ್ ಇರುತ್ತೆ ಈ ರಸ್ತೆಯಲ್ಲಿ. ಹಾಗಾಗಿ ನೈಟ್ ಹತ್ತಿಸ್ಬಿಡೋಣ ಅಂತ. ನಿನ್ನೆ ರಾತ್ರಿ ಬಂದು ಸುಲ್ತಾನ್ ಬತ್ತೇರಿ ಹತ್ರ ಬಾಲ್ಟಾದೆ. ಅಂದರೆ ತುಂಬಾ ಗಂಟಲು ನೋವು ಮತ್ತು ನೆಗಡಿ, ಶೀತ, ಕಣ್ಣಲ್ಲಿ ಒಂಚೂರು ಅಲರ್ಜಿ ಥರ ಏನೋ ಆಗಿದೆ. ನೋಡಬೇಕು, ಹಾಸ್ಪಿಟಲ್ಗೆ ಹೋಗಬೇಕು. ಇವಾಗ ನಾನು ಬಂದು ನಮ್ಮ ಕೇರಳ ಬಾರ್ಡ್ರ್ ಪಾಸಾಗಿ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಸಿಗೋದೇ ಕರ್ನಾಟಕ ಬಾರ್ಡ್ರ್, ನಮ್ಮ ಕರ್ನಾಟಕ. ಕಳೆದ ವಿಡಿಯೋದಲ್ಲಿ ತೋರಿಸಿದಲ್ಲ ಕೇರಳ ಬಾರ್ಡರ್ ತಕ್ಷಣ ಬಂಡೀಪುರ ಫಾರೆಸ್ಟು. ನೋಡೋಣ, ಇವತ್ತು ಬಂಡೀಪುರ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀನಿ. ಏನಾದರೂ ಇರುತ್ತಾ ನೋಡೋಣ. ಕಳೆದ ಸರಿ ಯಾವುದೇ ಒಂದು ಪ್ರಾಣಿ ಸಿಕ್ಕಿಲ್ಲ, ಇದ್ದರೆ ನಿಮ್ಗೆ ತೋರಿಸ್ತೀನಿ. ಅಂದರೆ ಬಂಡೀಪುರ ಫಾರೆಸ್ಟಲ್ಲಿ ಜಾಸ್ತಿ ಪ್ರಾಣಿಗಳು ರಸ್ತೆಗೆ ಬಂದಿರುತ್ತೆ. ಯಾವಾಗ ನನಗೆ ಎಷ್ಟು ಗಂಟೆಗೆ ಮುಟ್ತೀನಿ ಗೊತ್ತಿಲ್ಲ. ಹಾಸನ ಹೋಗಿ ಮೈಸೂರು ಹೋಗ್ಬಿಟ್ಟು ಹಾಸನ ಹೋಗ್ಬೇಕು. ಹಾಗಾಗಿ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡ್ತಾ ಇದ್ದಾನೆ. ಏನಪ್ಪ ಕಾಲ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಅನ್ಲೋಡ್ ಆಯ್ತಾ ಅಂತ ಗೊತ್ತಿಲ್ಲ, ನೋಡೋಣ. ಅಲ್ತಾಫ್ ನೋಡಿ, ಫಾರೆಸ್ಟ್ ಬಂದಾಗ ಸ್ಟಾರ್ಟ್ ಆಯಿತು. ಇದೇನು ಗೊತ್ತಾ, ನೆಲ್ಲಿಕಾಯಿನ ರಸ್ತೆಯಲ್ಲಿ ಮಾತಾ ಇದೆ ನೋಡಿ. ಇಲ್ಲಿಂತೆಲ್ಲ ಎಲ್ಲ ಇಲ್ಲಿ ಫಾರೆಸ್ಟಲ್ಲಿ ಫುಲ್ ಇದೆ. ಇದು ಕೇರಳ ಫಾರೆಸ್ಟಲ್ಲಿ. ಇದರಲ್ಲಿ ಜಾಸ್ತಿ ನೋಡಿ, ಅಲ್ಲೆಲ್ಲಿ ನಿಂತು ವ್ಯಾಪಾರ. ನೆಲ್ಲಿಕಾಯಿ ಬೇಕಾ ಅಂತೇಳಿ ನೋಡಿ, ಅವ್ರಿಗೆ ತೋರಿಸ್ತಾರೆ ಕೈಯಲ್ಲಿದೆ. ಅದುವೇ ನೆಲ್ಲಿಕಾಯಿ. ನಾನು ಕಳೆದ ಸಲ ತೊಗೊಂಡಿದ್ದೀನಿ ಮನೆಗೆ ಮಕ್ಕಳಿಗೆ, ಈ ಸಲ ತೊಗೊಂಡಿಲ್ಲ. ವೆಲ್ಕಮ್ ಟು ಕರ್ನಾಟಕ. ಇದು ನಮ್ಮ ಕರ್ನಾಟಕ. ಇದು ಕರ್ನಾಟಕ ಫಾರೆಸ್ಟ್ ಇಲ್ಲೇ ಕರ್ನಾಟಕ ಎಂಟ್ರೆನ್ಸ್. ಇದು ಕರ್ನಾಟಕ ಎಂಟ್ರೆನ್ಸ್ ಅಂದರೆ ಇಲ್ಲಿಂದ ನೇರವಾಗಿ ನಾವು ಹೋಗೋದು
ಕಣೆ, ಬಂಡೀಪುರ ಫಾರೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿ 8 ರೂಪಾಯಿ ನನಗೆ ಅಂದರೆ ಟಿಕೆಟ್ ಇದೆ ಲಾರಿಗೆ. ಅದು ಫೇಸ್ ವಿನೀರು ಸ್ಕ್ರ್ಯಾಪ್ ಅಲ್ಲ, ಅದು ಪ್ಲೈವುಡ್ ಶೀಟು, ಪ್ಲೈವುಡ್ ಮೇಲ್ಗಡೆ ಹಾಕ್ತಾರಲ್ಲ ಅದು. ಓಕೆ, ಟಿಕೆಟು ಥ್ಯಾಂಕ್ ಯು. ಟಿಕೆಟ್ ತೆಗಿಬೇಕು ನಾವಲ್ಲಿ, ಪ್ರತಿಯೊಂದು ಗಾಡಿಗಿದೆ ಟಿಕೆಟು. ಆದರೆ ಈ ರಸ್ತೆಯಲ್ಲಿ ಅವ್ರು ಕೇಳಿದ್ರಲ್ಲ ಸ್ಕ್ರ್ಯಾಪ್ ಇನ್ಯಾವುದಾದ್ರು ಪ್ಲಾಸ್ಟಿಕ್ ಮೆಟೀರಿಯಲ್ ತರೋದಾದರೆ ಸ್ವಲ್ಪ ಏನು ಹೇಳೋದು, ಮಾಮೂಲಿ ಥರ ಎಲ್ಲ ಇರುತ್ತೆ. ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ, ಏನು ಮಾಡೋಕ್ಕಾಗಲ್ಲ. ಅದು ಕೆಲವರು ಕೊಟ್ಟು ಅಭ್ಯಾಸ. ಕಳೆದ ಒಂದು ಟ್ರಿಪ್ಪಲ್ಲಿ ನನಗೊಂದು ಅನುಭವ ಆಗಿದೆ ಈ ರೂಟಲ್ಲಿ. ಹಾಗಾಗಿ ಬಿಲ್ಲು ಇದೆಲ್ಲ ಒರಿಜಿನಲ್ ಬೇಕು ಇವರಿಗೆ, ಲೆಟ್ರು ಏನು ಕತೆ ಅಂತೆಲ್ಲ ಕೇಳ್ತಾರೆ. ಇವತ್ತು ನನ್ನ ಹತ್ರ ಬಿಲ್ ಏನು ಕೇಳಿಲ್ಲ, ಟಿಕೆಟು ಎಲ್ಲಿ ಪೇಪರ್ ಆದರೂ ಜಾಸ್ತಿ ಆಗುತ್ತೆ ಗಾಡಿಯಲ್ಲಿ, ನಾವು ತೊಗೊಳ್ಬೇಕು. ಇಲ್ಲಾಂದರೆ ಬಿಲ್ ಕೊಡೋದು ಹಂಗೇ ಕಳಿಸ್ಕೊಡ್ತಾರೆ. 50 ರೂಪಾಯಿ ಆದರೂ ನೋಡಿ ಪರಿಸ್ಥಿತಿ ಹೇಗಿದೆ. ರಾತ್ರಿ ನಿದ್ದೆ ಕೆಟ್ಟು ಏನು ಹುಷಾರಿಲ್ಲದಿದ್ರು ನಾವೇನೋ ನಿದ್ದೆ ಕಟ್ಟು ನಾವು ಕಷ್ಟಪಟ್ಟು ನಾವು ಬರೋದು. ಅದ್ರ ಮಧ್ಯದಲ್ಲಿ ಇಂಥದ್ದೆಲ್ಲ ಒಂದೊಂದು ಇರುತ್ತೆ, ಅದನ್ನು ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಸ್ನೇಹಿತರಿಗೆ, ನನ್ನ ಫ್ಯಾಮಿಲಿಗೆ ಗೊತ್ತಾಗಲಿ ಅಂತೇಳಿ ಒಂದು ಮಾತು ಅಷ್ಟೇ. ನೋಡೋಣ ಮುಂದಕ್ಕೆ ಹೋಗ್ಬೇಕಾದ್ರೆ ನಮಗೆ ಯಾವುದಾದ್ರು ಪ್ರಾಣಿ ಸಿಗತ್ತೆ ಅಂತ ನೋಡೋಣ. ನೋಡಿ ಕಾರ್ಗಳಲ್ಲಿ ಆಟ ಆಡ್ಕೊಂಡು ಬರೋದು ನೋಡಿ. ಇದು 33 ಕುಮಟಾ ಗಾಡಿ, ಕುಮಟಾ ಕಡೆದೇನೋ ಗಾಡಿ. ಟೂರಿಸ್ಟ್ಗಳು ಜಾಸ್ತಿ ಈ ರಸ್ತೆಯಲ್ಲಿ. ಬಂಡೀಪುರ ಫಾರೆಸ್ಟ್ ಗೇಟ್ ಕ್ಲೋಸ್, ಇಲ್ಲಿಗೆ ಮುಗೀತು. ಇನ್ನು ಫಾರೆಸ್ಟ್ ಇಲ್ಲ ಸಿಟಿ. ಏನಪ್ಪ ಅಂದರೆ ಯಾವುದೇ ಒಂದು ಪ್ರಾಣಿ ರೋಡಲ್ಲಿ ಇರಲಿಲ್ಲ ಅಷ್ಟೇ. ಹೀಗಾಗಿ ಇಲ್ಲಿಂದ ಮೈಸೂರು 75, ಗುಂಡ್ಲುಪೇಟೆ 15 ಕಿಲೋಮೀಟರ್. ಸೂರ್ಯಕಾಂತಿ ಮಳೆ ಬೇರೆ ಬರ್ತಾ ಇದೆ ನೋಡಿ ಇಲ್ಲಿ, ಮತ್ತೆ ಮಳೆ. ಇವತ್ತು ಮಕ್ಕಳ ದಿನಾಚರಣೆ, ಹಾಗಾಗಿ ನನ್ನ ಮಕ್ಕಳು ಕಲಿತಿರುವಂಥ ಶಾಲೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಅದನ್ನು ಜಸ್ಟ್ ವಿಡಿಯೋ ಕಾಲಲ್ಲಿ ನೋಡಿದಾಗ ತುಂಬಾ ಖುಷಿಯಾಯಿತು. ಇವತ್ತು ಅಲ್ಲಿ ಇರಲಿಲ್ಲಲ್ಲ ಅನ್ನೋ ಬೇಸರವೂ ಆಯಿತು. ಯಾಕಂದರೆ ಮಕ್ಕಳ ಜೊತೆ ಇರ್ತಿದ್ದೆ ನಾನು. ಇದ್ದಿದ್ದೀರಾ ಇಲ್ಲ, ಏನು ಮಾಡೋಕ್ಕಾಗತ್ತೆ, ನಮ್ಮ ಕೆಲಸದ ನಿಮಿತ್ತ ನಾವು ಹೊರಗಡೆ ಇರಲೇಬೇಕಾಗ್ತದೆ. ಇದ್ದಿದ್ದರೆ ಖಂಡಿತವಾಗಿ ನಿಮಗೂ ತೋರಿಸ್ತಾ ಇದ್ದೆ ಯಾವ ಥರ ಇದ್ದಿತ್ತು ನನ್ನ ಮಕ್ಕಳು ಕಲಿತಿರುವಂಥ ಶಾಲೆಯಲ್ಲಿ ವಿಜೃಂಭಣೆಯಿಂದ. ಅಂದರೆ ಈಗ ವಿಡಿಯೋ ಕಾಲಲ್ಲಿ ನೋಡಿದಾಗಲೇ ನನಗೆ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ನೋಡೋಣ ಇನ್ನೊಂದು ಸಲ ಯಾವುದಾದ್ರೂ ಫಂಕ್ಷನಿಗೆ, ಶಾಲೆ ಫಂಕ್ಷನಿಗಂತೂ ನಾನು ಹೋಗ್ತೀನಿ. ಶಾಲೆ ಫಂಕ್ಷನ್ ಆಗಿ ಮಕ್ಕಳ ವಿಷಯದಲ್ಲಿ ಏನೇ ಇದ್ದರೂ ಪ್ರೋಗ್ರಾಮ್ ಇದ್ದರೂ ಹೋಗ್ತೀನಿ. ನಾವು ಹೋದ್ರೇ ಅವರಿಗೆ ಒಂದು ಹುಮ್ಮಸ್ಸು, ಇಲ್ಲಾಂದರೆ ಹುಮ್ಮಸ್ಸು ಇರಲ್ಲ, ಖುಷಿಯಾಗಿರ್ತಾರೆ ಮಕ್ಕಳು. ತಂದೆ ತಾಯಿ ಜೊತೆ ಹೋದ್ರೇ ಮಕ್ಕಳು ಸಹ ಇನ್ನೂ ಮುಂದಕ್ಕೆ ಇನ್ನೇನಾದರೂ ಮಾಡಬೇಕು ಅಂತೇಳಿ ಮುಂದೆ ಹೋಗ್ತಾನೆ ಇರ್ತಾರೆ. ಅದಕ್ಕೆ ನಮ್ಮ ಮಕ್ಕಳನ್ನು ನಾವು ಯಾವಾಗಲೂ ಪ್ರೋತ್ಸಾಹ ಕೊಡ್ತಾನೇ ಇರಬೇಕು. ನನಗಂತೂ ತುಂಬಾ ಖುಷಿ ಅಂಥ ಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ಏನು ಗೇಮಲ್ಲಾಗಿರ್ಬೋದು
ಇಲ್ಲಾಂದರೆ ಇನ್ನೊಂದು ಯಾವುದಾದ್ರೂ ವಿಷಯದಲ್ಲಾಗಿರ್ಬೋದು. ನಮಗೆ ಸಿಕ್ಕಿಲ್ಲ, ನಮ್ಮ ಮಕ್ಕಳಿಗಾದ್ರೂ ಸಿಗಲಿ ಅಂತ ಹೇಳೋದು ಖುಷಿ ಅಷ್ಟೇ. ನಾವು ಮಾಡಿಲ್ಲ, ನಮ್ಮ ಮಕ್ಕಳಾದ್ರೂ ಮಾಡ್ತಿದ್ವಿ. ಮೈಸೂರು ಟೋಲ್ ಗೇಟ್ ಹತ್ರ ನಮ್ಮ ಗಾಡಿಗೆ ಹೋಗ ನಮ್ದು ಸ್ಕ್ಯಾನ್ ಆಯಿತು ಡೈರೆಕ್ಟ್ ಫ್ರೂಟ್ ವ್ಯಾಪಾರ ನೋಡಿ ಹೆಂಗಿದೆ, ಎಲ್ಲ ಐಟಮ್ ಫ್ರೂಟ್ ಇದೆ ನೋಡಿ. ಇಲ್ಲಿ ರೆಡಿ ಮಾಡ್ತಾರೆ ವ್ಯಾಪಾರಕ್ಕೆ. ನನಗೆ ಇಲ್ಲಿಂದ ಲೆಫ್ಟು ಹುಣಸೂರು ರೋಡ್. ಅಣ್ಣ ಒಂಚೂರು ಮುಂದೆ ಹೋದರೆ ನಾನು ಹೋಗ್ತಿದ್ದೆ. ಹೋಗೋಣ ಒಂಚೂರು ಮುಂದೆ, ಅಣ್ಣ ಒಂಚೂರು ಮುಂದೆ ಹೋಗೋಣ, ಮುಂದೆ ಹೋಗೋಣ. ಅಣ್ಣ ಒಂಚೂರು ಮುಂದೆ ಹೋಗೋಣ, ಅಣ್ಣ ಒಂಚೂರು ಮುಂದೆ ಹೋಗೋಣ, ಒಂಚೂರು ಮುಂದೆ ಹೋಗೋಣ. ಬೇಗ ಹೋಗಿ ಅಮ್ಮ, ಬೇಗ ಹೋಗಿ. ನಮ್ಗೆ ಸಿಗೋ ಒಂದು ಚಾನ್ಸು, ಅಲ್ಲಿ ಗ್ಯಾಪಲ್ಲಿ ಹೋಗ್ತೀವಿ ಅಷ್ಟೇ. ಡ್ಯಾಮ್ ಬೇರೆ ಲೇಟ್ ಆಗ್ತಾ ಬಂತು. ಸಾಯಂಕಾಲ ಹೊತ್ತಿಗೆ ಹಾಸನ ಮುಟ್ಟಿದ್ರೆ ಅನ್ಲೋಡ್ ಆಗುತ್ತೆ ಅಲ್ಲಿ, ಇಲ್ಲಾಂದರೆ ಇಲ್ಲ. ಜಸ್ಟ್ ಮಿಸ್ ಇವಾಗ ಬೈಕ್ ಮತ್ತು ಬೈಕು ಹೆಚ್ಚಾಗ್ತಾಯಿತ್ತು. ಇಲ್ಲಿ ಬೈಕ್ ಅವರು ಯಾವ ಕಡೆಯಿಂದ ಯಾವ ಥರ ಬರ್ತಾರೆ ಅಂತ ಗೊತ್ತಾಗಲ್ಲ. ಇದೇನಪ್ಪೋ ಕನಕದಾಸರದು, ಕನಕದಾಸರ ಏನು ಫಂಕ್ಷನ್ ಏನಾಯಿತು ಅದಕ್ಕೋಸ್ಕರ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಪೆಟ್ರೋಲ್ ರೈಡಿಂಗು. ನನಗೆ ಒಂದು 60-65 ಕಿಲೋಮೀಟರ್ ಇದೆ ಅನ್ಲೋಡ್ ಪಾಯಿಂಟಿಗೆ, ಫಸ್ಟ್ ಪಾಯಿಂಟ್. ಒಂದನೇದಾಗಿ ಗಾಡಿ ಓಡಿಸೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಜ್ವರ ಬೇರೆ ಜ್ವರ ಬರ್ತಾಯಿದೆ. ಮೆಡಿಸಿನ್ ತಗೊಂಡೆ ಆದ್ರೂ ಕಮ್ಮಿ ಆಗಿಲ್ಲ. ಹಾಗಾಗಿ ನಿಧಾನ ಹೋಗ್ತಾ ಇದ್ದೀನಿ. ಅನ್ಲೋಡ್ ಆದರೆ ಸಾಕು. ಇಲ್ಲಿ ಹಾಸನದಲ್ಲಿ ಅನ್ಲೋಡ್ ಆಗಿಬಿಟ್ಟು ಅಲ್ಲಿಂದ ನಾನು ಮಂಗಳೂರು ಹೋಗ್ಬೇಕು, ಮೀಸರು. ಇಲ್ಲಂತೂ ನಾಳೆನೇ, ಇವತ್ತಂತೂ ಆಗಲ್ಲ. ಇದು ನಮ್ಮ ಜೋಳದ ಗಿಡ. ಅದು ಏನಕ್ಕೆ ಹೋಗುತ್ತೆ ಅಂದರೆ ಈ ಹಸುಗಳಿಗೆ, ದನಕ್ಕೆ ಹೋಗುತ್ತೆ. ಅದನ್ನು ಫೀಡ್ ಮಾಡಿ ಹಾಕ್ತಾರೆ. ಒಂದು ಸಲ ನಾನು ಇಂಥ ಲೋಡನ್ನ ತೊಗೊಂಡು ಹೋಗಿ ಇದು ಬಂದು ವೈರ್ನೆಲ್ಲ ಕಟ್ ಮಾಡಿದ್ದೀನಿ. ಸರ್ವಿಸ್ ವೈರ್ ಇದೆಲ್ಲ ಕಟ್ಟಾಗಿದೆ ನೋಡಿ. ಈ ಟ್ಯಾಕ್ಟ್ರಿಗೇ ಈ ಥರ ತುಂಬಿದ್ದಾರೆ. ನಮ್ಮ ಗಾಡಿಗೆಲ್ಲ ಯಾವ ಥರ ಇರ್ಬೋದು, ಅದು ಹೈಟಾಗಿ ತುಂಬ್ತಾರೆ. ಹೋಗೋಕ್ಕೆ ಒಂದು ಖುಷಿ ಬೇರೆ. ಅದು ದೊಡ್ಡ ಕಾಡೆದ್ದು ಬಂದಂಗೆ ಕಾಣುತ್ತೆ. ಅಂದರೆ ಈ ಚಿಕ್ಕ ಸಂದಿ ರೋಡಲ್ಲಿ, ಅಂದರೆ ಹಳ್ಳಿ ರೋಡಲ್ಲಿ ಹೋಗ್ಬೇಕಾದ್ರೆ ಸಮಸ್ಯೆ ಆಗುತ್ತೆ. ಇನ್ನೇನು ಅನಿಸ್ಬೇಕು 13 ಕಿಲೋಮೀಟರ್ ಸೈಡ್ ಹೋಗುತ್ತೆ. ಇದು ಹೊಳೆನರಸೀಪುರ. ಇದು ಹೊಳೆನರಸೀಪುರದ ಹತ್ರ ಬ್ರಿಡ್ಜು. ಮೊದಲೆಲ್ಲ ಅಂಡರ್ಗ್ರೌಂಡಲ್ಲಿ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ. ಅಂದರೆ ಆವಾಗ ಈ ಬ್ರಿಡ್ಜ್ ಆಗಿರಲಿಲ್ಲ, ಇವಾಗ ಆಗಿದೆ ನೋಡಿ. ಒಂದು ವರ್ಷ ಮುಂಚೆ, ಒಂದು ಅಲ್ಲ ಹೆಚ್ಚು ಕಮ್ಮಿ ಒಂದು 2 ವರ್ಷ ಮುಂಚೆ ಈ ಕಡೆ ಬರಬೇಕಾದ್ರೆ ಈ ಬ್ರಿಡ್ಜ್ ಆಗಿರಲಿಲ್ಲ, ಇವಾಗ ಆಗಿದೆ. ಈ ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಸ್ಟೇಡಿಯಂ ಇದೆ, ಅಲ್ಲಿ ಸಖತ್ ಮಾಡೋದು ಬ್ರಿಡ್ಜು. ಮೊದಲೆಲ್ಲ ಇಲ್ಲಿ ಕೆಳಗಡೆಯಿಂದ ಬಂದು ಈ ರೈಲ್ವೆ ಟ್ರ್ಯಾಕ್ ಎಲ್ಲ ಪಾಸ್ ಆಗಿ ಅಲ್ಲಿ ಮುಂದೆ ಒಂದು ರೋಡ್ ಸಿಗುತ್ತೆ. ಇಲ್ಲಿ ಬಂದು ಸೇರೋರು ಮುಂಚೆ ನಾವೆಲ್ಲ, ಗೊತ್ತಾ? ಇಲ್ಲಿ ಈ ಎಂಟ್ರೆನ್ಸಿಗೆ ಬಂದು ಸೇರೋದು. ನಂತರ ಇಲ್ಲಿಂದ ಹೋಗ್ಬೋದು ಮೊದಲು. ಇವಾಗ ಫ್ಲೈಓವರ್ ಆಗಿ ಆರಾಮಾಗಿ ಬರ್ಬೋದು. ಹಾಸನ ಹೋಗುತ್ತೆ ಇನ್ನೆಷ್ಟು 5-6 ಕಿಲೋಮೀಟರ್ ಇದೆ ಅನ್ಲೋಡ್ ಪಾಯಿಂಟಿಗೆ. ಪಾರ್ಟಿ ಬೇರೆ ಫೋನ್ ಮಾಡ್ತಾ ಇದ್ರು, ಎಲ್ಲಿ ಮುಟ್ಟಿದ್ದೀರಣ ಅಂತ. 4 ಗಂಟೆ ಕಳೀತು, 4 ಗಂಟೆ ಮುಗ್ದೇ 4 ಗಂಟೆ ಕಳೀತು. ಹೀಗಾಗಿ ಫೋನ್ ಮಾಡಿದ್ರು.
ಹಾಸನದಿಂದ ಬೈಪಾಸಿಂದ ಒಂದು 500 ಮೀಟ್ರ್ ಒಳಗಡೆ ಇಂಡಸ್ಟ್ರಿಯಲ್ ಏರಿಯಾ ಅಂತೆ. ಇಲ್ಲೇ ಲೊಕೇಶನ್ ಎಂಡ್ ಆಗ್ತಾ ಬಂತು. ಇಂಡಸ್ಟ್ರೀಸ್ ಲೆಫ್ಟ್ ತೋರಿಸ್ತಾ ಇದೆ. ಲೆಫ್ಟ್ ಕಾಲ್ ಮಾಡೋರಿಗೆ तो निकल भैया, वो निकलना पड़ता है. गाड़ी ऐसे होता है, उधर टच होता है, वो निकलना पड़ता है. ಇಂಥ ಇಕ್ಕಟ್ಟು ಜಾಗಕ್ಕೆ ಹೋಗ್ಬೇಕು. ಅದು ಒಳಗಡೆ ಹತ್ತಿಸ್ಬೇಕಂತ ಗಾಡಿ. ಅಲ್ಲಿ ಹೆಂಗೆ ಏನು ಕತೆ ಗೊತ್ತಿಲ್ಲ. ನನ್ನ ಗಾಡಿ ಅನ್ಲೋಡ್ ಆಗ್ತಾ ಇದೆ. ಇಲ್ಲಿ ಅರ್ಧ ಅನ್ಲೋಡ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಅನ್ಲೋಡಿಂಗು ಮಂಗಳೂರಿಗೆ. ನೋಡಿ ಅನ್ಲೋಡ್ ಆಗ್ತಾ ಇದೆ. ಅದು ಬಾಕ್ಸ್ ಇತ್ತು, ಅದನ್ನು ಬಿಚ್ಚಿ ಅದನ್ನು ಅನ್ಲೋಡ್ ಮಾಡೋದು. ತುಂಬ ಜನ ಇದ್ದಾರೆ ಅನ್ಲೋಡ್ ಮಾಡೋಕ್ಕೆ, ಹಂಗಾಗಿ ಸ್ವಲ್ಪ ಸ್ಪೀಡ್ ಆಯಿತು. ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ.